ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ಅತ್ತೆ, ಅಪಶಕುನ. ಸಾರಿ, ಅದು ಕಿವಿ ಹತ್ರ ಏನೋ ಬಂದಂಗಾಯ್ತು, ಅದಕ್ಕೆ ಕೈ ಜಾರ್ ಬಿದ್ದೋಯ್ತು. ನೀವು ಕೂತ್ಕೊಳ್ಳಿ, ನಾನು ಇನ್ನೊಂದ್ಸಲ ಹಚ್ತೀನಿ. ಬೇಡಮ್ಮ, ಒಂದ್ಸಲ ಅಪಶಕ್ನ ಆದ್ರೆ ಅದನ್ನ ಮತ್ತೆ ಮುಂದುವರಿಸಬಾರ್ದು. ಇಲ್ಲಿಗೆ ನಿಲ್ಲಿಸ್ಬಿಡು. ನೋಡಮ್ಮ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಅದಕ್ಕೊಂದು ಅರ್ಥ ಇದೆ. ಈ ಸಲ ಇಲ್ಲದೆ ಹೋದ್ರೆ ಮುಂದಿನ ಸಲ ಮಾಡಬಹುದು. ಅಲ್ಲಮ್ಮ, ಅದು ನಾನು ಬೇಕು ಅಂತ ಅಂತರ ಅಮ್ಮ ಹೇಳ್ತಾ ಇದ್ರಲ್ಲ, ಬೇಡ, ನೀವು ಮುಂದುವರಿಸಿ. ದೀರ್ಘ ಸುಮಂಗಲಿ ಭವ. ದೀರ್ಘ ಸುಮಂಗಲಿ ಭವ. ಸಂತಾನ ಪ್ರಾಪ್ತಿರಸ್ತು ಅಂದ್ರೋ ಹುಡುಗ್ರ. ಅಜ್ಜಿ, ನೀವು ಹೇಳಿದ್ಮೇಲೆ ಕೇಳ್ದೆ ಇರ್ತೀವಾ? ಪ್ರೇಮ್, ಶುರು ಹಚ್ಕೋ. ಮಿನಿ ಕ್ರಿಕೆಟ್ ಟೀಮ್ ಸಂತಾನ ಪ್ರಾಪ್ತಿರಸ್ತು. ರಾಮ್, ಯಾಕಪ್ಪ ಬೇಜಾರ? ಬೇಜಾರಂತೇನಿಲ್ಲಮ್ಮ. ಪಾಪ ವ್ರತ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಅಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದ ಅಂತರಂಗೆ ಹೀಗಾಯ್ತಲ್ಲ, ಅದನ್ನು ಯೋಚನೆ ಮಾಡ್ತಾಯಿದ್ದೆ. ಅವಳಿಷ್ಟು ನೊಂದ್ಕೊಂಡಿರ್ಬೇಕು ಅಂತ. ಪಾಪ ಅವಳಿಗೆ ನನ್ನ ವಿಷಯದಲ್ಲಿ ಯಾವುದು ಕಂಪ್ಲೀಟಾಗಿ ಸಿಗ್ತಾನೆ ಇಲ್ಲ. ಇನ್ಫ್ಯಾಕ್ಟ್ ಅವಳು ಮನೆಗೆ ಬಂದಾಗಿಂದ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಅವಳಿಗೆ ಏನು ಅನ್ಕೋತಾಳೋ ಅದು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನಿಸ್ತಾ ಇದೆ. ಭಕ್ತ ಅಂತ ಅನ್ನಿಸ್ಕೊಂಡ್ ಮಾತ್ರಕ್ಕೆ ಫಲ ಸಿಗಲ್ಲಪ್ಪ. ನಿಜವಾದ ಭಕ್ತ ಯಾರು ಅಂತ ಆ ಭಗವಂತನಿಗೆ ಗೊತ್ತಿರುತ್ತೆ. ಅಂದ್ರೆ ಅರ್ಥ ಆಗ್ತಾ ಇಲ್ಲ. ರಾಮ್, ಕೋಟ್ಯಾಂತರ ಜನ ಭಕ್ತರಿದ್ರು ಕೃಷ್ಣ ತಿರುಗಿದ್ದು ಕನಕದಾಸ ಒಬ್ಬನಿಗೆ. ಸಂಸಾರ ಅಂದ್ರೆ ಹೀಗೇನಪ್ಪ. ಹೆಂಡತಿ ಅಂತ ಅನ್ಸ್ಕೊಂಡ್ರೆ ಸಾಲದು, ಮನಸ್ಸಲ್ಲಿ ಪವಿತ್ರವಾದ ಪ್ರೀತಿ ಇರಬೇಕು. ಅಮ್ಮ, ನೀನು ಯಾವುದಕ್ಕೋ ಯಾವುದನ್ನೋ ಲಿಂಕ್ ಮಾಡ್ತಾ ಇದೆಯಾ. ಸಂಸಾರನೇ ಬೇರೆ, ಪೂಜೆ ಪುನಸ್ಕಾರನೇ ಬೇರೆ. ರಾಮ್, ದಾಂಪತ್ಯ ಅನ್ನೋದೇ ಒಂದು ತಪಸ್ಸು. ಈ ಪೂಜೆ ಪುನಸ್ಕಾರ ವ್ರತ ಇದೆಲ್ಲ ಸಾಮಾನ್ಯವಾದದ್ದಲ್ಲಪ್ಪ. ಇದಕ್ಕೆಲ್ಲ ಇದ್ರದ್ದೇ ಆದ ಒಂದು ವಿಶೇಷತೆ ಇದೆ. ಓದ್ದವರು ತಿಳಿದವರು ಈ ಪೂಜೆ ಪುನಸ್ಕಾರ ಇದೆಲ್ಲ ಮೂಢನಂಬಿಕೆ ಅಂತಾರೆ. ಆದರೆ ರಾಕೆಟ್ ಹಾರಿಸೋವಾಗ ವಿಜ್ಞಾನಿಗಳು
ದೇವಸ್ಥಾನಕ್ಕೆ ಹೋಗ್ತಾರೆ. ಇದ್ರ ಅರ್ಥ ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋದು ಅವನೊಬ್ಬನಿಗೆ ಗೊತ್ತಿದೆ. ಯಾರೇ ಕೈ ಬಿಟ್ಟರು ಅವನ್ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಕಣೋ. ಐ ಥಿಂಕ್ ಯು ನೀಡ್ ಟು ರಿಲ್ಯಾಕ್ಸ್. ನೀನು ಯಾವುದೋ ವಿಷಯನ ಯಾವುದಕ್ಕೂ ಕನೆಕ್ಟ್ ಮಾಡಿ ಅದನ್ನು ತುಂಬ ಕಾಂಪ್ಲಿಕೇಟ್ ಮಾಡ್ತಾ ಇದೆಯಾ. ಸಿಂಪಲ್, ನಾನು ಹೇಳ್ತಾ ಇರೋದು ಅಂತರ ಪೂಜೆ ಮಾಡಬೇಕು ಅಂತ ಆಸೆ ಪಟ್ಲು, ಅದು ಮಾಡೋಕ್ಕಾಗಲಿಲ್ಲ ಅಂತ ಅಷ್ಟೇ. ಬಿಡಪ್ಪ, ಈ ಮುದುಕಿ ಏನೋ ಹೇಳ್ತಿದ್ದಾಳೆ ಅಂತ ನೀನು ಅನ್ಕೋತಿದೀಯಾ? ಸರಿ ಬಿಡಪ್ಪ, ಅಪಶಕುನ ಆಗಿ ಪೂಜೆ ಅರ್ಧಕ್ಕೆ ನಿಂತೋಯ್ತು ಅಂತ ನಿನ್ಗನ್ಸಿದ್ರೆ ಈಗಲೂ ಹೋಗಿ ಅವಳ ಹಣೆಗೆ ಕುಂಕುಮ ಇಡು, ಅವಳಿಗೂ ನೆಮ್ಮದಿ ಸಿಗುತ್ತೆ. ಅಲ್ರಮ್ಮ, ಇನ್ನು ಪಾದ ತೊಳೆಯೋದ್ರಲ್ಲೇ ಇದ್ದೀರಲ್ಲ, ಬೇಗ ಬೇಗ ಮುಗಿಸಿ. ಪೂಜೆ ಯಾವಾಗ ಮಾಡೋದು? ನನ್ನ ಗಂಡ ಇದ್ದಿದ್ರೆ ನಾನು ಅವ್ರ ಹಾಗೆ ಪೂಜೆ ಮಾಡಬಹುದಿತ್ತು, ಸಂಭ್ರಮಿಸ್ಬೋದಿತ್ತು ಅಂತ ಎಲ್ಲ ನಿನ್ಗೆ ಅನ್ನಿಸ್ತಿದೆ ಅಲ್ವಾ? ರೀ, ನನ್ನ ಮನಸ್ಸಲ್ಲಿ ಕನಸಲ್ಲಿ ನೀವೇ ಇದ್ದೀರಾ. ನಿಮ್ಮನ್ನು ಬಿಟ್ಟರೆ ಈ ಜಗತ್ತಲ್ಲಿ ನನಗೆ ಯಾರೂ ಬೇರೆಯವ್ರು ಬೇಡ, ಯಾರನ್ನೂ ಬಯಸೋದೂ ಇಲ್ಲ. ನಿಮ್ಮ ಆಶೀರ್ವಾದ ತಗೋಬೇಕು, ಆಗಲೇ ಪೂಜೆ ಸಂಪೂರ್ಣ ಆಗೋದು. ಯಾವುದಾದ್ರೂ ಒಂದು ಅವಕಾಶ ಸಿಕ್ಕರೂ ಸಾಕು, ನಾನು ಹೇಗೂ ಆಶೀರ್ವಾದ ತಗೊಂಡ್ಬಿಡ್ತೀನಿ. ಆಹಾ, ಎಂಥ ಮನ್ಸಮ್ಮ ನಿಂದು. ಅವಕಾಶ ಸಿಗ್ಲಿಲ್ವಲ್ಲ ಅಂತ ಕೊರಗೋ ಬದಲು ಇರೋದ್ರಲ್ಲೇ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದೆಯಲ್ಲ, ನಿಜವಾಗ್ಲೂ ನೀನು ಗ್ರೇಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.